ನಮಸ್ಕಾರ. ಇವತ್ತಿನ ಸೂತ್ರ ನೋಡೋಣ. ವಾಸನೆಯನ್ನು ನಾಶಪಡಿಸುವುದಕ್ಕಾಗಿ ಭಗವಂತನ ಅಧಿಷ್ಠಾನ ಒಂದೇ ಉಪಾಯವಾಗಿರುತ್ತದೆ. ವಾಸನೆ ಅಂದ್ರೆ ಇಂದ್ರಿಯಗಳ ಮುಖಾಂತರ ನಾವು ಪ್ರಪಂಚದ ಜೊತೆಗೆ ಮೋಹದಲ್ಲಿ ಅಂಟಿಕೊಳ್ಳುವುದು ವಾಸನೆ ಅಂತ ಸದ್ಯಕ್ಕೆ ಅನ್ಕೊಳ್ಳೋಣ. ಈ ವಾಸನೆಯಿಂದ ಕಳಚಿಕೊಳ್ಳೋದಕ್ಕೆ ಭಗವಂತನ ಅಧಿಷ್ಠಾನ ಅಂದ್ರೆ ಭಗವಂತನ ಸ್ಮರಣೆ, ಭಗವಂತನಲ್ಲೇ ನಮ್ಮ ಚಿತ್ತವನ್ನು ನೆಲೆನಿಲ್ಲಿಸೋದು ಒಂದೇ ಉಪಾಯ ಅಂತ ಹೇಳ್ತಿದ್ದಾರೆ. ಇದಕ್ಕೆ ವಿಷ್ಣು ಪುರಾಣದಲ್ಲಿ ಒಂದೊಳ್ಳೆ ಕತೆ ಬರುತ್ತೆ. ಕಂಡು ಅಂತ ಒಬ್ಬ ಮುನಿ ಇರ್ತಾನೆ. ಆತ ಒಂದು ಅಪ್ಸರೆ ಜೊತೆಗೆ, ಪ್ರಮ್ಲೋಚ ಅನ್ನೋ ಅಪ್ಸರೆ ಜೊತೆಗೆ ವ್ಯಾಮೋಹಕ್ಕೆ ಒಳಗಾಗಿ ಅವಳ ಜೊತೆಗೆ ಅವನು ದಿನಗಳನ್ನು ಕಳೆಯೋದಕ್ಕೆ ಶುರು ಮಾಡ್ತಾನೆ. ಪ್ರತಿ ಸಲ ಅಪ್ಸರೆ ನಾನು ಹೊರಡ್ತೀನಿ, ನಾನು ಇಂದ್ರಲೋಕಕ್ಕೆ ಹೋಗಬೇಕು, ನಾನು ಹೊರಡ್ತೀನಿ ಅಂತ ಹೇಳೋಕೆ ಇನ್ನೂ ಸ್ವಲ್ಪ ದಿನ ಇರು ಅಂತ ಆ ಕಂಡು ಅನ್ನೋ ಮುನಿ ಹೇಳ್ತಾ ಇರ್ತಾನೆ. ಮತ್ತೆ ಬಲವಂತ ಮಾಡಿದ್ರೆ ಎಲ್ಲಿ ಶಾಪ ಕೊಟ್ಬಿಡ್ತಾನೋ ಋಷಿ ಅನ್ನೋ ಒಂದು ಭಯದಲ್ಲಿ ಆಕೆ ಜೊತೆಗೆ ಇರ್ತಾಳೆ. ಒಂದು ದಿನ ಹೀಗೆ ನಡೀತಾ ಹೋಗುತ್ತೆ. ಒಂದು ದಿನ ಸಂಜೆ ಆಯಿತು, ಸಂಧ್ಯಾಕಾಲದ ಸಂಧ್ಯಾವಂದನೆ, ನಾನು ಹೋಗಿ ಬರ್ತೀನಿ ಅಂದಾಗ ಇಷ್ಟು ದಿನ ಮಾಡಿದ್ರೆ ಇವತ್ತು ಯಾಕೆ ಅಂತ ಅಪ್ಸರೆ ಕೇಳ್ತಾಳೆ. ಆಗ ಋಷಿ ಹೇಳ್ತಾನೆ, ಇಲ್ಲ ಬೆಳಗ್ಗೆ ತಾನೇ ನೀನು ಬಂದಿದ್ಯಾ, ಈಗ ಸಂಜೆ ಆಯಿತು, ಈಗ ನಾನು ಸಂಧ್ಯಾವಂದನೆ ಸಮಯ, ಸಂಜೆ ಹೊತ್ತು ನಾನು ಹೋಗ್ತೀನಿ ಅಂದಾಗ ಎಷ್ಟೋ ವರ್ಷಗಳು ನೀನು ನೂರಾರು ವರ್ಷಗಳು ಕಳೆದಿದ್ಯಾ ಸಂಧ್ಯಾವಂದನೆ ಮಾಡಿದೆ, ಇವತ್ತೇನು ಹೊಸದು ಅಂದಾಗ ಹೌದಾ ಅಂತ ಒಂದು ಆಶ್ಚರ್ಯ ಆಗುತ್ತೆ. ನಿಜ ಹೇಳು, ಎಷ್ಟು ದಿನ ಆಯಿತು, ನೀ ಬೆಳಗ್ಗೆ ತಾನೇ ಬಂದಿದ್ದು ಅಂದಾಗ ಆಕೆ ಒಂದು ಸಂಖ್ಯೆ ಹೇಳ್ತಾಳೆ, 900 ವರ್ಷ 6 ತಿಂಗಳು 3 ದಿನ ಅಂತ. ಇಷ್ಟು ದಿನ ಆಗಿದೆ ನೀನು ನನ್ನ ಜೊತೆಗೆ ಕಾಲ ಕಳೆಯಕ್ಕೆ ಶುರು ಮಾಡಿ, ಸಂಧ್ಯಾವಂದನೆ, ನಿನ್ನ ಎಲ್ಲ ವಿಹಿತ ಕರ್ಮಗಳನ್ನೆಲ್ಲ, ನಿನ್ನ ಎಲ್ಲ ಉಪಾಸನೆಗಳು, ಕರ್ಮ ಆಚರಣೆಗಳು ಬಿಟ್ಟು ಇಷ್ಟು ದಿನ ಆಗಿದೆ. 907 ವರ್ಷ 6 ತಿಂಗಳು 3 ದಿನಗಳ ಕಳೆದಿದೆ. ಆಗ ಅವನಿಗೆ ಆಶ್ಚರ್ಯ ಆಗುತ್ತೆ. ಕೊನೆಗೆ ಅವನು ಅಪ್ಸರೆಯಿಂದ ದೂರ ಆಗ್ತಾನೆ ಅಂತ ಕತೆ ಮುಗಿಯುತ್ತೆ. ಆದರೆ ಇಲ್ಲಿ ರೋಚಕವಾದದ್ದು ಅಂದರೆ 907 ವರ್ಷ 6 ತಿಂಗಳು 3 ದಿನ. ನನಗಿದು ಆ ಸಂಖ್ಯೆ ಅಷ್ಟೇ ವರ್ಷ ಯಾಕೆ ಹೇಳಬೇಕಿತ್ತು? 100 ವರ್ಷ ಅಂತ ಹೇಳಿದ್ರೆ ವಿಷ್ಣು ಪುರಾಣದಲ್ಲಿ ಮುಗಿದೋಗ್ತಿತ್ತು. ಆದರೆ 907 ವರ್ಷ, 907 ಅಂತ ಯಾಕೆಂದರೆ 9 ನವದ್ವಾರಗಳು. ಸರಿ, ನವದ್ವಾರಗಳಿದೆ, ಮತ್ತು 900 ಅಂತ ಯಾಕಂದ್ರು, 9 ಅಂತ ಯಾಕಂಡ್ಲಿಲ್ಲ? ಮನುಷ್ಯ ಈ ನವದ್ವಾರಗಳಲ್ಲಿ ಒಂದಲ್ಲ ಒಂದು ದ್ವಾರದಿಂದ ಪ್ರಾಣ ಬಿಡ್ತಾನೆ ಸಾಯೋವಾಗ. ಸೊ ಒಂದೊಂದು ಈ ಯಾವ ದ್ವಾರದಲ್ಲಿ ಬಿಟ್ಟರೂ ಕೂಡ ಮನುಷ್ಯ ಮತ್ತೆ ಮತ್ತೆ ಹುಟ್ಟಿ ಬರ್ತಾನೆ. ಬ್ರಹ್ಮರಂಧ್ರದಿಂದ ಅವನು 10ನೇ ದ್ವಾರದಿಂದ ಪ್ರಾಣವನ್ನು ಬಿಟ್ಟಾಗ ಮತ್ತೆ ಹುಟ್ಟಿ ಬರೋಲ್ಲ ಅನ್ನೋದು ಪ್ರತೀತಿ. ಸೊ ಒಂದೊಂದು ದ್ವಾರವು ನಮಗೆ 100 ವರ್ಷಗಳನ್ನು ಕೊಡೋದ್ರಿಂದ, ಅಂದರೆ ನಾವು ಮತ್ತೆ ಮತ್ತೆ ಹುಟ್ಟು ಬರೋದ್ರಿಂದ 9 ಬಾಗಿಲಲ್ಲಿ 900 ಆಗುತ್ತೆ. 7 ಅಂತ ಬಂದಾಗ 2 ಕಿವಿ, 2 ಕಣ್ಣು, 2 ಮೂಗು ಮತ್ತು ಬಾಯಿ ಅಂತಕ್ಕೂ ನಾವು ಕನ್ಸಿಡರ್ ಮಾಡಬಾರ್ದು. 7 ಆಗುತ್ತೆ. ಸ್ಪರ್ಶ ಅಂತ ತಗೊಂಡ್ರು 7 ಆಗುತ್ತೆ. ಸೊ ಈ 7 ಇದರಿಂದ ನಾವು ಈ 7ರಿಂದ ನಾವು ಪ್ರಪಂಚದ ಜೊತೆಗೆ ಸಂಪರ್ಕದಲ್ಲಿ ಇರೋದು. 2 ಕಿವಿ, 2 ಕಣ್ಣು, 2 ಮೂಗು ಮತ್ತು ಬಾಯಿ, ಇದು 7 ತಗೋಬೋದು. ಬಾಯಿ ಬಿಟ್ಟರೆ ಸ್ಪರ್ಶ ತಗೋಬೋದು 7. ಸೊ ಇದರಿಂದ ನಾವು ಪ್ರಪಂಚದ ಎಲ್ಲ ಸುಖಭೋಗಗಳನ್ನು ಅನುಭವಿಸುವಂತಹ ಒಂದು ಮೀಡಿಯಮ್ ಆಗಿರೋದ್ರಿಂದ ಈ 7 ಇದರಿಂದ. ಮತ್ತು 6 ಒಂದು ಅರಿಷಡ್ ವರ್ಗಗಳು. ಮನುಷ್ಯ ಅದರಲ್ಲೇ ಕಳೀತಾನೆ. ಮನುಷ್ಯ ದ್ವೇಷ ಪಡೋರಲ್ಲೂ ಸಂತೋಷ ಪಡ್ತಾನೆ, ಮನುಷ್ಯ ದ್ವೇಷ ಪಡೋರಲ್ಲೂ ಅವನು ದುಃಖ ಪಡ್ತಾನೆ, ಮನುಷ್ಯ ಕಾಮದಲ್ಲೂ ಅವನು ಸಂತೋಷ ಪಡ್ತಾನೆ, ಕಾಮದಲ್ಲೂ ಆತ ದುಃಖ ಪಡ್ತಾನೆ. ಯಾರು ಮದಮಾತ್ಸರಗಳಿಂದ ಸುಖ ಪಡದೇ ಇದ್ದರೆ ಮನುಷ್ಯ ಮದಮಾತ್ಸರಗಳನ್ನ ಪಡ್ತಾನೆ. ಒಬ್ಬರಿಗೆ ಹೊಟ್ಟೆ ಉರ್ಕೊಳ್ಳೋದೆ ಖುಷಿ ಕೊಡುತ್ತೆ, ಇನ್ನೊಬ್ಬ ನೋಡಿ ಅಸೂಯೆ ಪಡೋದೇ ಖುಷಿ ಪಡೋದಕ್ಕೆ ಅವ್ನು ಪದೇ ಅದನ್ನೇ ಮಾಡ್ತಿರ್ತಾನೆ. ಇಲ್ಲ ಅಂದರೆ ಅದರಿಂದ ಖುಷಿ ಸಿಗ್ತಿಲ್ಲ ಅಂದರೆ ಆತ ಮಾಡೋದಿಲ್ಲ. ಹಾಗೆ ಇದರಲ್ಲಿ ನಾವು ತೊಡಗ್ತಾ ಇರ್ತೀವಿ. ನಮ್ಮ ಅರಿಷಡ್ ವರ್ಗಗಳಲ್ಲೇ ಸುಖ ದುಃಖಗಳನ್ನು ನಾವು ಅನುಭವಿಸ್ತಿರ್ತೀವಿ ಈ 7ರ ಮುಖಾಂತರ ಅರಿಷಡ್ ವರ್ಗಗಳಲ್ಲಿ. ಮತ್ತು ಈ 3 ಹಾಗಾದ್ರೇನು? ಎಚ್ಚರ, ನಿದ್ದೆ, ಕನಸು. ಈ 3ರಲ್ಲೂ ಮನುಷ್ಯ ಅದೇ ನಾನು ಅಂದ್ಕೊಂಡು ಬದುಕ್ತಾ ಹೋಗ್ತೀವಿ. ಈ ಅವಸ್ಥೆಗಳು ನನ್ನದೇ ಅವಸ್ಥೆಗಳು ಅಂದ್ಕೊಂಡು ಎಚ್ಚರದಲ್ಲಿ ಸುಖ ದುಃಖವನ್ನು ಅನುಭವಿಸ್ತಾನೆ, ನಿದ್ದೆಯಲ್ಲಿ ಸುಖ ದುಃಖವನ್ನು ಅನುಭವಿಸ್ತಾನೆ, ಸಾಕಾಯ್ತು ಅಂತ ಮಲಗ್ತಾನೆ, ಮಲಗಿದ್ದ ಎದ್ದಾಗ ಮೈಕೈ ನೋವು ಬಂತು ಅಂತಾನೆ, ನಿದ್ದೆ ಬರ್ತಿಲ್ಲ ಅಂತಾನೆ. ನಿದ್ದೆಯಲ್ಲೂ ಆತ ಸುಖ ದುಃಖವನ್ನು ಅನುಭವಿಸ್ತಾನೆ, ಕನಸಿನಲ್ಲೂ ಸುಖ ದುಃಖವನ್ನು ಅನುಭವಿಸ್ತಾನೆ. ತನಗೆ ಹಿತವಾದ ಕನಸು ಬಿದ್ದಾಗ ಸಂತೋಷ ಪಡ್ತಾನೆ, ತನಗೆ ಹಿತವಲ್ಲದಂತಹ ಕನಸು ಬಿದ್ದಾಗ ಆತ ದುಃಖ ಪಡ್ತಾನೆ. ಹೀಗೆ ಸುಖ ದುಃಖಗಳನ್ನು ಆತ ಇದರಲ್ಲೇ ಕಳಿತಾ ಜನ್ಮಾಂತರಗಳು ಬರ್ತಾ ಹೋಗ್ತಿರ್ತಾನೆ. ಈ ಅಪ್ಸರೆಯ ಜೊತೆಗೆ ಎದ್ದು ಬಿಡ್ತಾನೆ. ಈ ಮೋಹ ಎನ್ನುವ ಅಪ್ಸರೆ, ಅಜ್ಞಾನ ಎನ್ನುವ ಅಪ್ಸರೆ, ಮಾಯೆ ಎನ್ನುವ ಅಪ್ಸರೆಯ ಜೊತೆಗೆ 100 ವರ್ಷಗಳು ಕಳೀತಾ ಹೋಗ್ಬಿಡ್ತಾನೆ. ಸಡನ್ನಾಗಿ ಒಂದಿನ ಅವನಿಗೆ ಅರಿವಾಗುತ್ತೆ, ನಾನು ಸಂಧ್ಯಾವಂದನೆ ಮಾಡಬೇಕಂದ್ರೆ ನನ್ನ ವಿಹಿತ ಕರ್ಮವನ್ನು ನಾನು ಮಾಡಬೇಕು, ಜವಾಬ್ದಾರಿ ನಾನು ನಡ್ಕೊಳ್ಬೇಕು, ನನ್ನ ಭಗವಂತನ ಕಾಣೋದಕ್ಕೆ ಮುಂದಾಗಬೇಕು ಅಂತ ಒಂದಿನ ಅವನಿಗೆ ಯಾವತ್ತು ಅನಿಸುತ್ತೋ ಅಷ್ಟು ಕಾಲ ಮಿಂಚೋಗಿರುತ್ತೆ. ಅಷ್ಟು ವರ್ಷ ನಾನು ಅಜ್ಞಾನದಲ್ಲಿ ಕಳೆದ್ಬಿಟ್ನಾ, ಅಷ್ಟು ವರ್ಷ ನಾನು ಮಾಯಲ್ಲಿ ಕಳೆದ್ಬಿಟ್ನಾ ಅಂತವನು ಪರಿತಪಿಸ್ತಾನೆ. ತದನಂತರ ಆತ ಭಗವಂತನ ಕಡೆಗೆ ಮುಖ ಮಾಡ್ತಾನೆ ಅನ್ನೋದು ಕಥೆ. ಸೊ ಅಪ್ಸರ ಅಂದರೆ ಹೆಣ್ಣು ಅಂತಲ್ಲ, ಅಪ ಅಂದರೆ ನೀರು, ನೀರಿನಂತೆ ಹರಿಯುವವಳು ಅಂತ. ಸೊ ಮಾಯೆ,
ಮತ್ತು ಅಜ್ಞಾನ ಇವೆಲ್ಲ ನೀರಿನಂತೆ ಹರಿತಾ ಇರುತ್ತೆ ನಮ್ಮ ಜೊತೆಗೆ. ಅದು ಅಪ್ಸರೆ, ಒಂದು ಕಡೆ ನಿಲ್ಲೋದಿಲ್ಲ, ಅದು ಚಂಚಲವಾಗಿರುತ್ತೆ ಅನ್ನೋ ಅರ್ಥ. ಅಪ್ಸರೆ ಅಂದರೆ ಹೆಣ್ಣು ಅಂತಲ್ಲ, ಅದು ಅಪ್ಸರೆ ಹೆಸರಿಟ್ಟಿದ್ದು ನೀರಿನಂತೆ ಹರಿಯುವಂಥದ್ದು. ಸೊ ಮಾಯೆ ನೀರಿನಂತೆ ಹರಿಯುತ್ತೆ, ಅಜ್ಞಾನ ನೀರಿನಂತೆ ಹರಿಯುತ್ತೆ, ಅದಿಲ್ಲದಿರುತ್ತೆ, ಒಂದು ಅಲ್ಲಿ ಕರ್ಕೊಂಡು ಹೋಗುತ್ತೆ, ಮತ್ತೊಂದು ಮಾಡುತ್ತೆ, ಅದು ಹೋಗಿದ ಕಡೆ ಎಲ್ಲ ಜೀವನವನ್ನು ಹುಟ್ಟಾಕತ್ತೆ, ಸಂಸಾರ ಬಂಧನವನ್ನು ಹುಟ್ಟಾಕ್ತಾ ಹೋಗುತ್ತೆ. ಹಾಗೆ ಅಪ್ಸರೆ ಅಂತ ಈ ಮಾಯೆಗೆ, ಅಜ್ಞಾನಕ್ಕೆ, ಚಂಚಲತಕ್ಕೆ, ನಮ್ಮ ಕಾಮನೆಗಳಿಗೆ ಅಪ್ಸರೆ ಅಂತ ಹೆಸರಿಟ್ಟು. ಹಾಗೆ ನಾವು ವ್ಯಸನಗಳಲ್ಲೇ ಇದ್ದಾಗ, ವಾಸನೆಗಳಲ್ಲೇ ನಾವು ಇದ್ದಾಗ ಅದು ನಮ್ಮನ್ನು ಮತ್ತೆ ಮತ್ತೆ ಹುಟ್ಟು ಬರೋ ಹಾಗೆ ಮಾಡ್ತಿರುತ್ತೆ. ಯಾವಾಗ ನಾವು ವಾಸನೆಯನ್ನು ಕಳಚ್ಕೋತೀವಿ ಆಗ ನಾವು ಭಗವಂತನ ಕಡೆ ಹೋಗ್ತೀವಿ. ಅದಾಗಬೇಕು ಅಂದರೆ ಮತ್ತೆ ಭಗವಂತನ ಅಧಿಷ್ಠಾನ ಬೇಕು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಗುಂಡಪ್ಪ ಹೀಗೆ ಹೇಳ್ತಾರೆ ಕಗ್ಗದಲ್ಲಿ: ದಾಸರೋ ನಾವೆಲ್ಲ ಶುನಕ ನಂದದಿ ಜಗದ ವಾಸನೆಗಳೆಳೆತಕ್ಕಿ ದಿಕ್ಕು ದಿಕ್ಕಿನಲ್ಲಿ, ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗೆ ಹವು, ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ. ನಾವೆಲ್ಲ ದಾಸರಂತೆ. ಎಲ್ಲ ವಾಸನೆಗಳಿಗೆ ಹೇಗೆ ಒಂದು ಶುನಕ ಅಂದರೆ ನಾಯಿ, ಅದು ವಾಸನೆ ಹಿಡ್ಕೊಂಡು ಹೇಗೆ ಆಹಾರದನ್ನ ವಾಸನೆ ಹಿಡ್ಕೊಂಡು ಹೇಗೆ ಓಡಾಡುತ್ತೆ, ಹಾಗೆ ನಾವು ವಾಸನೆಗಳ ಹಿಂದೆ ಹೋಗ್ತಾನೆ ಇರ್ತೀವಂತೆ. ಹಾಗೆ ನಾವು ಅದನ್ನು ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗೆ ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ. ಅಲ್ಲಿ ಹೊರಗೆ ವಾಸನೆಗಳು ಪಾಶವಾಗಿದೆ, ನನ್ನ ಮನಸ್ಸು ಕೊಂಡಿಯಾಗಿದೆ, ಹೋಗಿ ಹೋಗಿ ಸಿಕ್ಕಾಕೊಳ್ತಿರುತ್ತೆ. ಹಾಗಾಗಿ ಭಗವಂತನ, ಈಶ್ವರನ ಪಶುಪತಿ ಅಂದ್ವಿ. ಯಾಕೆ ಪಶುಪತಿ ಅಂತಂದ್ವಿ? ಅವನು ಬರೀ ಪ್ರಾಣಿಗಳಿಗೆ ಮಾತ್ರ ಆತ ಪತಿನ, ಮನುಷ್ಯರಿಗಲ್ಲವಾ ಅಂತ ನಾವು ಕೇಳ್ಕೋಬೇಕು. ಸೊ ಪಶುಪತಿ ಅಂತ ಯಾಕಂದ್ರು ಅಂದಾಗ, ಪಶು ಏನು ನಾವು ಅರ್ಥ ಮಾಡ್ಕೊಂಡಾಗ ಪಶುಪತಿ ಅರ್ಥ ಆಗುತ್ತೆ. ಪಶು ಅಂದರೆ ಏನು? ಪಾಶಕ್ಕೆ ಸಿಲುಕಿಕೊಂಡಿರುವುದು ಪಶು. ನಾವೇನು ಮಾಡ್ತಿದ್ದೀವಿ? ನಾವು ವಾಸನೆ ಎನ್ನುವ ಪಾಶಕ್ಕೆ ಸಿಕ್ಕಾಕೊಂಡಿದ್ದೀವಿ, ಮಾಯೆ ಎನ್ನುವ ಪಾಶಕ್ಕೆ ಸಿಕ್ಕಾಕೊಂಡಿದ್ದೀವಿ, ಅಜ್ಞಾನದ ಪಾಶಕ್ಕೆ ಸಿಕ್ಕಾಕೊಂಡಿದ್ದೀವಿ, ಹುಟ್ಟು ಸಾವು ಎನ್ನುವ ಪಾಶಕ್ಕೆ ಸಿಕ್ಕಾಕೊಂಡಿದ್ದೀವಿ. ನಮ್ಮನ್ನೆಲ್ಲ ಒಡೆಯನಾಗಿರುವನು ಪಶುಪತಿ. ಸೊ ಭಗವಂತನೇ ಪಶುಪತಿ. ನಾವೆಲ್ಲರೂ ಪಶುಗಳೇ, ಬರೀ ಪ್ರಾಣಿಗಳು ಅಂತಲ್ಲ. ಪ್ರಾಣಿ ಬೇರೆ, ಪಶು ಬೇರೆ. ಅಂದರೆ ಡೊಮೆಸ್ಟಿಕ್ ಅನಿಮಲ್ಸ್ನ, ಸಾಕು ಪ್ರಾಣಿಗಳನ್ನ ಪಶು ಅಂತ ಕರೆದವ್ರನ್ನ ಪ್ರಾಣಿ ಅಂತ ಲೆಕ್ಕದ್ರೆ ಪಾಶಕ್ಕೆ ಸಿಲುಕಿಕೊಂಡಿದೆ, ಅದಕ್ಕೆ ಕೊಂಡಿಗೆ ಹಾಕ್ತೀವಿ, ಅದು ಕತ್ತಿಗೆ ಹಾಕಿರ್ತೀವಿ, ಪಾಶವನ್ನು ಹಾಗಾಗಿ ಅದು ಪಶು. ಸೊ ನಾವು ಕೂಡ ಒಂದು ರೀತಿ ಪಶುಗಳಾದ್ರಿಂದ ಆತ ಪಶುಪತಿ ಅನ್ನೋ ಅರ್ಥದಲ್ಲಿ ಹೇಳಿರೋದು. ಅದಕ್ಕೆ ಕೈಲಾಸವಾಸ ಗೌರೀಶನೀಶ ಅಂತ ದಾಸರು ಹೇಳ್ತಾ ಹೋಗ್ತಾರೆ. ನಾನು ಭಗವಂತನಲ್ಲಿ ಮನಸ್ಸಿಡೋದಕ್ಕೆ ನೀನೇ ನನಗೆ ಕರುಣೆ ತೋರಿಸ್ಬೇಕು ಅಂತ. ಯಾಕೆ ಶಿವನನ್ನು ಕೇಳಿದ್ರು ದಾಸರು? ಭಗವಂತನಲ್ಲಿ ಮನಸ್ಸನ್ನು ನೆಲೆಸೋದಕ್ಕೆ ಶಿವನಿಗೆ ಯಾಕೆ ಕೇಳಿದ್ರೆ, ಆತ ಪಶುಪತಿ, ಆತ ಮನಸ್ಸಿನ ಅಭಿಮಾನಿ ದೇವತೆ. ನೀನೇ ನನಗೆ ವರ ಕೊಡಬೇಕು, ನನ್ನ ಮನಸ್ಸನ್ನು ಭಗವಂತನ ನೆಲೆಸೋಕ್ಕೆ ನೀನೇ ನನ್ನ ಮನಸ್ಸಿನ ಅಭಿಮಾನಿ ದೇವತೆ. ಆದ್ದರಿಂದ ಮನಸ್ಸು ಕಾರಣವಲ್ಲ, ಪಾಪ ಪುಣ್ಯಕ್ಕೆಲ್ಲ ಅಂತ ದಾಸರು ಹೇಳ್ತಾರೆ ಕೀರ್ತನೆಯಲ್ಲಿ. ಸೊ ಮನಸ್ಸು ಮಾತ್ರ ಕಾರಣ ಅಲ್ಲ, ನಿನ್ನ ಪ್ರೇರಣೆಗಿಲ್ಲದೆ ಮನಸ್ಸಿಂದ ಅದು ಸಾಧ್ಯ ಇಲ್ಲ. ಸೊ ಮನಸ್ಸು ಸ್ಥಿರವಾಗಬೇಕಂದ್ರೆ ಮೊದಲು ನೀನು ಕರುಣೆ ತೋರು, ಆಗ ನಿನ್ನ ಕರುಣೆಯಿಂದ, ಶಿವನ ಕರುಣೆಯಿಂದ ಮನಸ್ಸು ಸ್ಥಿರವಾಗತ್ತೆ. ಎಲ್ಲಿ ಸ್ಥಿರವಾಗುತ್ತೆ? ಭಗವಂತನಲ್ಲಿ ಸ್ಥಿರವಾಗುತ್ತೆ. ಆಗ ನಾನು ಪಶುವಾಗುವುದಿಲ್ಲ, ಪಾಶಗಳಿಗೆ ಸಿಲುಕಿಕೊಳ್ಳುವುದಿಲ್ಲ ಅನ್ನೋ ಭಾವಕ್ಕೆ ಅಲ್ಲಿ ಕೈಲಾಸವಾಸ ಗೌರೀಶನೀಶ ಅಂತ ದಾಸರು ಶಿವನನ್ನು ಕೇಳ್ತಾರೆ. ಮನಸ್ಸಿನ ಅಭಿಮಾನಿ ದೇವತೆಯಾದ ಶಿವನಿಗೆ ಕೇಳ್ತಾರೆ, ನನಗೆ ಮನಸ್ಸನ್ನು ಭಗವಂತನೇ ನೆಲೆನಿಲ್ಲಿಸು ಅಂತ. ಅದಕ್ಕೆ ಶಿವನನ್ನು ವೈದ್ಯನಾಥ ಅಂತ ಕರೆದಿದ್ದು. ಯಾಕೆಂದರೆ ನನಗೆ ವ್ಯಸನಗಳಿಂದ, ಚಟಗಳಿಂದ ಆರೋಗ್ಯ ಕೆಡ್ತು ಅಂತ ಅಂದ್ಕೊಳ್ಳಿ. ಅದು ಯಾಕೆ ಕಾರಣ ಆಯಿತು? ಬರೀ ಚಟಗಳ ಕಾರಣ ಅಲ್ಲ, ಚಟವನ್ನು ಮಾಡೋದಕ್ಕೆ ಮನಸ್ಸು ಬಯಸಿದ್ದಕ್ಕೆ. ಹಾಗಾಗಿ ನನ್ನ ಮನಸ್ಸು ಹದಗೆಟ್ಟರೆ ನಾನು ವ್ಯಸನಗಳನ್ನ ಮಾಡ್ತೀನಿ, ಆಗ ನನ್ನ ಆರೋಗ್ಯ ಹದಗೆಡುತ್ತೆ. ಸೊ ನಾನು ಯಾವಾಗ ಮನಸ್ಸು ಮಾಡ್ತೀನಿ, ನನಗೆ ಈ ಚಟಗಳನ್ನ ಮಾಡಬಾರ್ದು, ಮನಸ್ಸನ್ನು ನಿಗ್ರಹ ಮಾಡ್ತೀನಿ, ಚಟಗಳನ್ನ ಬಿಡ್ತೀನಿ, ನನ್ನ ಆರೋಗ್ಯ ಸುಧಾರಿಸುತ್ತೆ. ಸೊ ನನ್ನ ಆರೋಗ್ಯ ಕೆಡೋದಕ್ಕೂ ಮತ್ತೆ ಆರೋಗ್ಯ ಪಡ್ಕೊಳ್ಳೋದಕ್ಕೆ ಮನಸ್ಸೇ ಕಾರಣ ಆಗಿರುತ್ತೆ. ಹಾಗೆ ಮನಸ್ಸಿನ ಅಭಿಮಾನಿ ದೇವತೆ ಭಗವಂತ ಶಿವ ಆದ್ದರಿಂದ ಅವನ್ನ ವೈದ್ಯನಾಥ ಅಂತ ಕರೆದ್ರು. ನನ್ನ ಎಲ್ಲ ಅನಾರೋಗ್ಯಕ್ಕೆ ಮನಸ್ಸೇ ಕಾರಣ, ನನ್ನ ಆರೋಗ್ಯಕ್ಕೂ ಮನಸ್ಸೇ ಕಾರಣ. ಅದಕ್ಕೆ ಪ್ರೇರಣೆ ನೀಡುವಂಥವನು, ಅದಕ್ಕೆ ಶಕ್ತಿ ನೀಡುವಂಥವನು ಶಿವ. ಅದರಿಂದ ವೈದ್ಯನಾಥ ಅಂತ ಕರೆದಿದ್ದ. ಹಾಗೆ ಎಲ್ಲದಕ್ಕೂ ನಮಗೆ ಕೊನೆಗೆ ಈ ವಾಸನೆಗಳಿಂದ ಕಳಚ್ಕೋಬೇಕು ಅಂದರೆ ಮನಸ್ಸನ್ನು ನಾವು ಸ್ಥಿರವಾಗಿಡಬೇಕಾಗತ್ತೆ. ಇದು ತುಂಬ ಮುಖ್ಯ. ವಾಸನೆಗಳಿಂದ ಮುಕ್ತರಾಗಬೇಕು ಅಂದರೆ ಭಗವಂತನ ಅಧಿಷ್ಠಾನ ಇರಬೇಕು ಅಂತ ಹೇಳಿದ್ದಾರೆ. ಹಾಗಾದರೆ ಆಸ್ತಿಕರೆಲ್ಲ ಭಗವಂತ ನೆನಪಿಸ್ಕೊಳ್ಳೋದಿಲ್ವಾ? ಅವರು ಏನು ಮದುವೆ ಆಗಲಿ, ಮುಂಜೆ ಆಗಲಿ, ಹೋಮ ಆಗಲಿ, ಅವರು ಹೋಮ ಹವನ ಮಾಡಿಸ್ತಾರೆ. ಪ್ರತಿ ಇಂಥ ದಿನಕ್ಕೆ, ಪರ್ಟಿಕ್ಯುಲರ್ ದಿನಕ್ಕೆ ದೇವಸ್ಥಾನಗಳಿಗೆ ಹೋಗ್ತಾರೆ, ದರ್ಗಾಗಳಿಗೆ ಹೋಗ್ತಾರೆ, ಮಸೀದಿಗಳಿಗೆ ಹೋಗ್ತಾರೆ, ಚರ್ಚ್ಗೆ ಹೋಗ್ತಾರೆ, ದೇವರ ಹೆಸರಲ್ಲಿ ದಾನ ಧರ್ಮ ಮಾಡ್ತಿದ್ದಾರೆ. ಹಾಗಾದ್ರೆ ಅವರು ಮುಕ್ತಿ ಇಲ್ವಾ? ಅವರೇನು ಭಗವಂತ ನೆನೆಸ್ಕೊಳ್ಳಲ್ವಾ? ಮಕ್ಕಳಿಗೆ ದೇವರ ಹೆಸರಿಡೋದಿಲ್ವಾ? ಮನೆಯಲ್ಲಿ ದೇವ್ರ ಒಂದು ಗುಡಿ ಮಾಡ್ಕೊಳ್ಳಲ್ವಾ? ಅಲ್ಲಿ ದಿನ ಪೂಜೆ ಮಾಡೋದಿಲ್ವಾ? ಅವರೆಲ್ಲ ಹಾಗಾದ್ರೆ ಯಾಕೆ ಹೋಗಲ್ಲ? ಬರೀ ಭಗವಂತನ ಅಧಿಷ್ಠಾನ ಇಟ್ಟು ಮತ್ತೊಂದು ಬರೀ ಏನಂತಾರೆ
ಅವನ ಧ್ಯಾನದಲ್ಲಿ ತೊಡೋದವ್ರಿಗೆ ಮಾತ್ರ ಯಾಕೆ? ಆಸ್ತಿಕರಿಗೆ ಯಾಕೆ ಮುಕ್ತಿ ಇಲ್ಲ ಹಾಗಾದರೆ? ಆಸ್ತಿಕ ಬೇರೆ, ಉಪಾಸಕ ಬೇರೆ ಯಾಕೆ? ಇದಕ್ಕೆ ಕೃಷ್ಣ ತುಂಬ ಚೆನ್ನಾಗಿ ವಿವರಣೆ ಕೊಡ್ತಾನೆ. ಚತುರ್ವಿಧ ಭಜಂತೆ ಮಾಂ ಜನಾಹ ಸುಕೃತಿ ನೋರು ಜನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಭರತವರ್ಷಭ. ಓ ಭರತವಂಶದ ವೀರ ಅರ್ಜುನ, ಪುಣ್ಯವಂತರಾದ 4 ಬಗೆಯ ಜನರು ನನ್ನಲ್ಲಿ ಭಕ್ತಿ ಇಡುತ್ತಾರೆ. ಸಂಕಟದಲ್ಲಿರುವವನು, ಸಿರಿಯನ್ನು ಬಯಸುವವನು, ತಿಳಿಯ ಬಯಸುವವನು ಮತ್ತು ತಿಳಿದವನು. ಕೃಷ್ಣ ಆಸ್ತಿಕರನ್ನ, ಭಗವಂತನನ್ನ ನಂಬಿ ಅವನ ಕಡೆಗೆ ಭಗವಂತನ ನಂಬುವಂಥವ್ರನ್ನ 4 ಜನರಾಗಿ ಡಿವೈಡ್ ಮಾಡ್ತಾನೆ. ಒಂದು ಸಂಕಟದಲ್ಲಿರೋರು, ಇನ್ನೊಂದು ಸಿರಿಯನ್ನು ಅಂದರೆ ಸಂಪತ್ತು, ನನಗೆ ಒಳ್ಳೆಯದಾಗಬೇಕು ಅಂತ ಒಳಿತನ್ನು ಬಯಸೋರು, ಮತ್ತು ಭಗವಂತನ ತಿಳಿಯಬೇಕು ಅಂತ ಅಂದ್ಕೊಂಡಿರೋರು, ಮತ್ತು ತಿಳಿಯೋರು. ಈ 4 ಜನ ಅಂತ ಆಸ್ತಿಕರನ್ನು 4 ಆಗಿ ಡಿವೈಡ್ ಮಾಡ್ತಾರೆ, ಕ್ಯಾಟಗರೈಸ್ ಮಾಡ್ತಾನೆ ಕೃಷ್ಣ. ಮುಂದೆ ಹೀಗೆ ಹೇಳ್ತಾನೆ, ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕ ಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿ ನೋತ್ಯರ್ಥಮಹಂ ಸಚ ಮಮ ಪ್ರಿಯ. ಅವರಲ್ಲಿ ತಿಳಿದವನು ಮಿಗಿಲಾದವನು, ನನ್ನಲ್ಲೇ ಭಕ್ತಿ ಇಟ್ಟು ನನ್ನನ್ನೇ ಸದಾ ನೆನೆಯುವವನು. ತಿಳಿದವನಿಗೆ ನಾನೆಂದರೆ ತುಂಬ ಇಷ್ಟ, ಅವನೆಂದರೆ ನನಗೂ ತುಂಬ ಇಷ್ಟ. ಕೃಷ್ಣ ಹೇಳ್ತಾ ಇದ್ದಾನೆ, ಅವನು ಮಾತ್ರ ನಾನು ತಿಳಿದವನು, ಮತ್ತು ತಿಳಿಯಕ್ಕೆ ಬಯಸೋನು ಕೂಡ ಕೃಷ್ಣಂಗೆ ಇಷ್ಟನೇ. ಯಾಕೆಂದರೆ ಅವನು ಆ ಹಂತದಲ್ಲಿ ತಿಳಿಯೋದಕ್ಕೆ ಹೊರಟಿರೋನು ಮುಂದೆ ಅವನ್ನ ತಿಳಿದವನಾಗ್ತಾನೆ. ಹಾಗೆ ಅವನ ಮೇಲೂ ಕೃಷ್ಣನಿಗೆ ಪ್ರೀತಿ ಇರತ್ತಿಲ್ಲ ಅಂತಲ್ಲ, ಅದು ಬಿಟ್ವೀನ್ ದ ಲೈನ್ಸ್ ನಾವು ಅರ್ಥ ಮಾಡ್ಕೋಬೇಕು ಈ ಶ್ಲೋಕದಲ್ಲಿ. ಸೊ ತಿಳಿದವನು ಕಂಡ್ರೆ ನನಗೆ ಇಷ್ಟ, ಯಾಕಂದ್ರೆ ಸದಾ ನನ್ನ ಧ್ಯಾನದಲ್ಲಿ ಇರ್ತಾನೆ, ಅವನೇ ನನಗೆ ಅಚ್ಚುಮೆಚ್ಚು ಅಂತಂದರು. ಯಾಕೆ ಹಾಗಾದರೆ ಸಿರಿತನವನ್ನು ಬೇಡದವನಿಗೆ ಅವನು ಯಾಕೆ ಭಗವಂತನ ಪ್ರಾರ್ಥನೆ ಮಾಡಲ್ವಾ? ಮಾಡ್ತಾನೆ. ಅವನಿಗೆ ಒಳಿತಾಗಬೇಕು ಅನ್ನೋದಕ್ಕೆ ಧ್ಯಾನ ಮಾಡ್ತಾನೆ, ಒಳಿತನ್ನು ಮರೆತು ಬಿಡ್ತಾನೆ. ಕಷ್ಟ ಇದ್ದ ಸಂಕಟ ಬಂದ ವೆಂಕಟರಮಣ ಅಂತ ಗಾದೆ ಇದೆಯಲ್ಲ, ಹಾಗೆ ಕಷ್ಟ ಇದ್ದೋ ನೆನಿತಾನೆ. ಆದರೆ ಬಾಟರ್ ಸಿಸ್ಟಮ್ ಆಗಿ, ಅಪ್ಪ ನಂಗೆ ಕಷ್ಟ ಇದೆ ಸರಿ ಮಾಡು, ಅಪ್ಪ ನಂಗೆ ಇಂಥದ್ದು ಬೇಕು, ದೇವರೇ ನಂಗೆ ಇಂಥದ್ದು ಬೇಕು, ನಂಗೆ ಕಾರ್ ಬೇಕು, ಅಂತಸ್ಬೇಕು, ಅದೇ ಕೊಡುಕೊಳ್ಳಬೇಕೆ. ನಾನು ನಿನಗೆ ನಮಸ್ಕಾರ ಮಾಡ್ತೀನಿ, ನಾನು ನಿಂಗೆ ವ್ರತ ಮಾಡ್ತೀನಿ, ನಾನು ನಿನ್ನ ದೇವಸ್ಥಾನಕ್ಕೆ ಬರ್ತೀನಿ, ನಿಂಗೆ ಕಿರೀಟ ತೊಡಿಸ್ತೀನಿ, ನಿನಗೆ ಆ ಸೇವೆ ಮಾಡಿಸ್ತೀನಿ, ಈ ಸೇವೆ ಮಾಡಿಸ್ತೀನಿ. ಕೊಡುಕೊಳ್ಳಬೇಕೆ. ವ್ಯಾಪಾರದ ರೀತಿಯಲ್ಲಿ ಭಗವಂತನ ಜೊತೆಗೆ ವ್ಯವಹರಿಸುವುದರಿಂದ ಅಲ್ಲಿ ಅನ್ಕಂಡೀಷನಲ್ ಲವ್ ಅನ್ನೋದು ಏನಿದೆ ಭಗವಂತನಿಗೆ, ಗಾಡ್ ಫಿಯರಿಂಗ್ ಅಲ್ಲ, ಗಾಡ್ ಲವಿಂಗ್ ಪರ್ಸನ್ ಆಗೋದಿಲ್ಲ ನಾವು. ಯಾಕೆಂದರೆ ನನಗೆ ನಾ ಕೇಳಿದ್ದನ್ನು ಕೊಡೋನು. ಸೊ ಆ್ಯಕ್ಚುಲಿ ನಾನೇ ಬಾಸ್ ಆಗಿಬಿಡ್ತೀನಿ ಅಲ್ಲಿ. ನಾನು ಕೇಳಿದವನು ಮಾಡಬೇಕು ಅನ್ನೋ ರೀತಿಯಲ್ಲಿ ಅವನಿಗೆ ನಾವೇ ಕಮಾಂಡ್ ಮಾಡ್ತೀವಿ. ಪ್ರಾರ್ಥನೆ ಹೆಸರು ಸ್ವಲ್ಪ ಧನ್ಯತೆಯಿಂದ ಕೇಳ್ಬೋದು ಅಷ್ಟೇ ನಾವು. ಅಪ್ಪ ನನಗೆ ಕಾರ್ ಕೊಡ್ಸಪ್ಪ, ಅಪ್ಪ ನನ್ನ ಮಗಳು ಮದುವೆ ಮಾಡಿಸಪ್ಪ, ಧನ್ಯತೆಯಿಂದ ಕೇಳ್ತಿರ್ಬೋದು ಹೊರತು ನನಗೆ ಏನು ಬೇಕೋ ಅದನ್ನು ಕೊಡು ಅಂತಲೇ ನಾವು ಅವನಿಗೆ ಕೇಳ್ತಾ ಇದ್ದೀವಿ ಹೊರತು ಅವನಲ್ಲಿ ಭಕ್ತಿ ಇಲ್ಲ. ಭಕ್ತಿ ಅಂದರೆ ಏನು? ಏನನ್ನೂ ಅಪೇಕ್ಷೆ ಪಡದೆ, ಹೇಗೆ ಭಗವಂತ ಕರ್ಮದಲ್ಲಿ ಫಲವನ್ನು ಅಪೇಕ್ಷೆ ಮಾಡದೆ ಕರ್ಮವನ್ನು ಮಾಡು ಅಂತ ಹೇಳಿದ್ನೋ, ಭಗವಂತನನ್ನು ಪ್ರೀತಿ ಮಾಡುವ ಕರ್ಮ ಏನಿದೆ ಅದರಲ್ಲಿ ಏನನ್ನೂ ಅಪೇಕ್ಷೆ ಪಡದೆ ನಾನಿನ್ನ ಪ್ರೀತಿಸ್ತೀನಿ, ನಿನ್ನನ್ನು ಮತ್ತೆ ರಿಟರ್ನ್ ಪ್ರೀತಿಸಬೇಕು ಅನ್ನೋ ಫಲಾಪೇಕ್ಷೆಯೂ ಇಲ್ಲದೆ, ಯಾವ ಅಪೇಕ್ಷೆಗಳೂ ಇಲ್ಲದೆ, ಲವ್ ಫಾರ್ ದ ಸೇಕ್ ಆಫ್ ಲವ್, ಗಾಡ್ ಫಾರ್ ದ ಸೇಕ್ ಆಫ್ ಗಾಡ್, ಆ ರೀತಿಯಲ್ಲಿ ಭಗವಂತನ ಯಾರು ಪ್ರೀತಿ ಮಾಡ್ತಾರೋ ಅಲ್ಲಿ ಭಗವಂತನ ಜೊತೆಗೆ ಕೊಡುಕೊಳ್ಳುವಿಕೆಯ ವ್ಯವಹಾರ ಇರೋದಿಲ್ಲ. ಭಗವಂತನ ಪ್ರೀತಿಸುವುದೇ ನನ್ನ ಧರ್ಮ, ಹಾಗಾಗಿ ನಾನು ಪ್ರೀತಿಸ್ತೀನಿ. ಭಕ್ತಿಯೇ ನನ್ನ ಸಹಜ ಸ್ಥಿತಿ, ಭಕ್ತಿಯೇ ನನ್ನ ಸಹಜ ಧರ್ಮ, ಹಾಗಾಗಿ ಭಗವಂತನಲ್ಲಿ ನಾನು ಭಕ್ತಿಯನ್ನು ಮಾಡ್ತೀನಿ ಅಂತ ಯಾರು ಮಾಡ್ತಾನೋ ಆತ ಅನ್ಕಂಡೀಷನಲ್ ಲವ್ ಮಾಡ್ತೇವೆ. ನಾವು ಹೇಗೆ ಅನ್ಕಂಡೀಷನಲ್ ಲವ್ ನಮ್ಗೆ ಯಾರು ಕೊಡ್ತಾರೋ ಅವ್ರು ನಾವು ಎಷ್ಟು ಪ್ರೀತಿಸ್ತೀವೋ ಹಾಗೆ ಭಗವಂತನು ನಾವು ಅನ್ಕಂಡೀಷನಲ್ ಆಗಿ ಅವನ ಮೊದಲು ಪ್ರೀತಿಸಬೇಕು. ನಾವು ಎಲ್ಲ ಕಡೆಯಿಂದ ಅಪೇಕ್ಷೆ ಪಡ್ತೀವಿ ನಮ್ಗೆ ಅನ್ಕಂಡೀಷನಲ್ ಲವ್ ಬೇಕಂತ, ಬಟ್ ನಾವು ಅನ್ಕಂಡೀಷನಲ್ ಲವ್ ಕೊಟ್ಟಿದ್ದೀವಿ ಅಂತ ನಾವು ಯೋಚನೆ ಮಾಡೋದಿಲ್ಲ. ಹಾಗೆ ಭಗವಂತನ ಕಡೆಗೆ ಆ ಅನ್ಕಂಡೀಷನಲ್ ಲವ್ ಅವನು ಕೊಟ್ಟಾಗ ಖಂಡಿತ ಅವನು ನಮ್ಗೆ ಒಲಿತಾನೆ. ಇನ್ನು ಬೇರೆ ಕೊಡುಕೊಳ್ಳಲಿಕ್ಕೆ ವ್ಯವಹಾರಕ್ಕೆ ಬಂದಾಗ ನಾವು ಅವನಿಗೋಸ್ಕರ ಆ ಕ್ಷಣಕ್ಕೆ ನನಗೇನು ಬೇಕು ಅದಕ್ಕೆ ಪ್ರಾರ್ಥನೆ ಮಾಡ್ತೀನಿ, ಅದಕ್ಕೆ ತನ್ಮಯನಾಗಿ ನಾನು ಮಾಡ್ತೀನಿ, ಶ್ರದ್ಧೆಯಿಂದ ಮಾಡ್ತೀನಿ. ಆದರೆ ಅದು ಆ ಒಂದು ಪರ್ಪಸ್ ಸರ್ವ್ ಆಗೋರ್ಗೆ ಅಷ್ಟೇ ಹೊರತು ಮಿಕ್ಕಿದ ಸಮಯದಲ್ಲಿ ನಮಗೆ ಅವನ ಬಗ್ಗೆ ಇರೋದಿಲ್ಲ, ಯಾವ ರೀತಿಯ ನೆನಪು ನಮಗೆ ಇರೋದಿಲ್ಲ. ಸಂಕಟ ಬಂದಾಗ ವೆಂಕಟರಮಣ ಅಂತಲೇ ಹೋಗ್ತೀವಿ ಹೊರತು ಮಿಕ್ಕಿದ ಟೈಮಲ್ಲಿ ಇರಲ್ಲ. ಅವನು ನಮಗೆ ಅನಾಥ ಬಂಧು, ದೀನರಕ್ಷಕ ಹೀಗೆ ಹೇಳ್ತೀವಿ ಹೊರತು ನಾನು ಅವನಿಗೆ ಪೂರ್ಣವಾಗಿ ಶರಣಾಗಬೇಕು, ಅವನಿಂದ ಏನೂ ಅಪೇಕ್ಷೆ ಪಡದೆ ಶರಣಾಗಬೇಕು ಅನ್ನೋದು ಇಲ್ಲದೇ ಇರುವುದರಿಂದ ಅವನಿಗೆ ಭಗವಂತನ ಕೃಪೆ ಇರುತ್ತೆ, ಕರುಣೆ ಇರುತ್ತೆ, ಲೌಕಿಕವಾಗಿರುತ್ತೆ ಹೊರತು ಆತ್ಮ ಸಾಕ್ಷಾತ್ಕಾರಕ್ಕೆ, ಜ್ಞಾನಕ್ಕೆ, ಮುಕ್ತಿಗೆ, ಮೋಕ್ಷಕ್ಕೆ ಅವನ ಕರುಣೆಯನ್ನು ತೋರಿಸಲ್ಲ. ಯಾಕೆಂದರೆ ನೀವು ಅದನ್ನು ಅಪೇಕ್ಷೆನೇ ಪಟ್ಟಿಲ್ಲ. ಸಂಸಾರದಲ್ಲಿ ಲೌಕಿಕ ಸುಖ ದುಃಖಗಳ ಸಂಬಂಧಪಟ್ಟಂಗೆ ಭಗವಂತನ ಜೊತೆ ವ್ಯವಹಾರ ಇಟ್ಕೊಂಡಾಗ ಅವನು ಅಷ್ಟನ್ನೇ ಕೊಡ್ತಾನೆ, ಅದು ಹೊರತಾಗಿ ಕೊಡೋದಿಲ್ಲ. ಅವನು ATM ಇದ್ದಂಗೆ ಭಗವಂತ, ನಾನು ಎಷ್ಟಲ್ಲಿ ದುಡಿದು ಇಡ್ತೀನೋ ಅಷ್ಟನ್ನು ಕೊಡ್ತಾ ಹೋಗ್ತಾನೆ. ಅದಕ್ಕೆ ₹1 ಕಡಿಮೆನೂ ಮಾಡಲ್ಲ, ಅವನು ಜಾಸ್ತಿನೂ ಮಾಡಲ್ಲ. ಸಮಯ ತಕ್ಕಂಗೆ ಎಷ್ಟು ಕೊಡಬೇಕು ಅಷ್ಟು ಇಂಟ್ರೆಸ್ಟ್ ಕೊಡ್ತಾ ಇರ್ತಾನೆ. ನಾನು ಇಟ್ಟಿದ್ದೆಲ್ಲ ಕೊನೆಗೆ ಅವನಿಗೆ ಅರ್ಪಣೆ ಮಾಡಿದಾಗ ಅವನು ಇಡೀ ರಿಸರ್ವ್ ಬ್ಯಾಂಕ್ ನಮಗೆ ಕೊಟ್ಬಿಡ್ತಾನೆ, ಅಥವಾ ನಾವೇ ಅಲ್ಲಿ ಅವನು ಅರ್ಪಣೆ ಆಗಿರ್ತೀವಿ, ಅವ್ನು ರಿಸರ್ವ್ ಬ್ಯಾಂಕ್ ಕೊಡ್ತಾನೆ ಅನ್ನೋ ಅಪೇಕ್ಷೆ ನಮ್ಗೆ ಇರೋದಿಲ್ಲ. ಆ ರೀತಿಯ ಭಗವತ್ ಪ್ರೇಮ ನಮ್ಮಲ್ಲಿದ್ದಾಗ
ಭಗವಂತ ನಮ್ಮಲ್ಲಿ ನೆಲೆ ನಿಲ್ತಾನೆ, ಅವನು ನಮ್ಮ ಕರುಣೆ ತೋರಿಸ್ತಾನೆ, ಅವನಿಗೆ ನಾವು ಅಚ್ಚುಮೆಚ್ಚಾಗ್ತೀವಿ ಅನ್ನೋ ಭಾವ. ಉದಾರಾಹ ಸರ್ವ ಏವೇತ್ಯೆ ಜ್ಞಾನಿ ತ್ವಾಂತೇವ ಮೇ ಮತಂ ಅಸ್ಥಿತಃ ಸಹಿ ಯುಕ್ತಾತ್ಮ ಏವ ನಾನುತ್ತಮಂ ಗತಿಂ. ಇವರೆಲ್ಲರೂ ದೊಡ್ಡವರೇ, ತಿಳಿದವರು ತೀರ ನನ್ನವನು ಎನ್ನುವುದು ನನ್ನ ನಿಲುವು. ಏಕೆಂದರೆ ಅವನು ಹಿರಿಯ ನೆಲೆಯಾದ ನನ್ನಲ್ಲೇ ಬಗೆನೆಟ್ಟು ನನ್ನಲ್ಲೇ ನೆಲೆಗೊಂಡವನು. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಬಹಳ ಜನ್ಮಗಳ ಸಾಧನೆಯ ಕೊನೆಯಲ್ಲಿ ಅರಿವು ಪಡೆದು ನನ್ನನ್ನು ಸೇರುತ್ತಾನೆ. ವಾಸುದೇವನೇ ಎಲ್ಲೆಡೆ ತುಂಬಿದ ಪೂರ್ಣತತ್ವ ಎಂದು ಅರಿತ ಹಿರಿಯ ವ್ಯಕ್ತಿ ತುಂಬ ವಿರಳ. ಕೃಷ್ಣ ಇಲ್ಲದನ್ನೇ ಹೇಳ್ತಾನೆ. 100 ವರ್ಷಗಳಲ್ಲಿ 907 ಅಂತ ಏನು ಹೇಳಿದ ಹಾಗೆ 100 ವರ್ಷಗಳು ನಾವು ಹುಟ್ಟಿ ಬಂದು ಭಗವಂತನನ್ನು ಎಲ್ಲ ಕಡೆಯೂ ಇದ್ದಾನೆ ಅನ್ನುವ ಬಗೆಯಲ್ಲಿ ಯಾವಾಗ ನಿಂತ ಆತ ನನಗೆ ತುಂಬ ಅಚ್ಚುಮೆಚ್ಚು ಅಂತೇಳಿ ಹೇಳ್ತಾ ಇದ್ದಾನೆ. ಮತ್ತಿಲ್ಲಿ ವಾಸುದೇವ ಅಂತ ಪದ ಬಳಸ್ತಾನೆ ಕೃಷ್ಣ. ನನ್ನಲ್ಲಿ ಅಂದಾಗ ಕೃಷ್ಣನಲ್ಲಿ ಅಂತ ಹೇಳ್ಕೊಬೋದಿತ್ತು, ಭಗವಂತನಲ್ಲಿ ಅಂತ ಹೇಳ್ಕೊಬೋದಿತ್ತು, ವಾಸುದೇವ ಅಂತ ಬಳಸ್ತಾನೆ. ಇದನ್ನು ನಾವು ಅರ್ಥ ಮಾಡಿಕೊಂಡಾಗ, ಇಲ್ಲಿ ಯಾಕೆ ವಾಸುದೇವನಂತ ನಾವು ಭಗವಂತನನ್ನು ಕಾಣಬೇಕು ಅನ್ನೋದು ಅರ್ಥ ಮಾಡಿಕೊಂಡಾಗ ನಮಗೆ ಇದು ಇಡೀ ಈ ವಾಸನೆಗಳನ್ನು ಕಳಿಸ್ಕೊಳ್ಳೋದಕ್ಕೆ ಭಗವಂತನಲ್ಲೇ ನಾವು ಅಧಿಷ್ಠಾನ ಯಾಕಾಗಬೇಕು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಈ ವಾಸುದೇವ ಅನ್ನೋ ಪದ ತುಂಬ ರೋಚಕವಾದಂತಹ, ತುಂಬ ಅರ್ಥಗರ್ಭಿತವಾದ ಪದ. ಇದನ್ನು ವಿಷ್ಣು ಪುರಾಣದ ಕೂಡ ಬಳಕೆಯಾಗಿದೆ. ಇಲ್ಲಿ ಧ್ರುವ ಬರ್ತಂತ ನಮಗೆ ಗೊತ್ತು, ಅವನು ಮಲತಾಯಿಯಿಂದ ತಿರಸ್ಕರಿಸಲ್ಪಡ್ತಾನೆ, ಸಿಂಹಾಸನದಲ್ಲಿ ನಿನಗೆ ಜಾಗ ಇಲ್ಲ ಅಂದಾಗ ಶಾಶ್ವತವಾದ ನೆಲೆಯಲ್ಲಿ ಪಡಿತೀನಿ ಅಂತ ಧ್ರುವ ಭಗವಂತನನ್ನು ಪಡೆಯೋದು, ತಪಸ್ಸು ಮಾಡೋದಕ್ಕಿಂತ ಹೋಗ್ಬೇಕಾದ್ರೆ ದಾರಿಯಲ್ಲಿ ಋಷಿಮುನಿಗಳು ಸಿಗ್ತಾರೆ. ಕೇಳ್ತಾನೆ ಭಗವಂತನ ಪಡಿಬೇಕು ಅಂದಾಗ, ಸರಿ ಆಯ್ತಪ್ಪ, ಅವನನ್ನು ಹೇಗೆ ಪಡೆಯುವುದು ಅಂತ ಋಷಿಮುನಿಗಳು ಹೇಳ್ತಾರೆ. ಆ ಶ್ಲೋಕ ಹೀಗಿದೆ: ಏವಮೇಕಾಗ್ರ ಚಿತ್ತೇನ ತನ್ಮಯೇನ ಧೃತಾತ್ಮನ ಕರ್ತವ್ಯಂ ಎನ್ನಿಬೋಧೇದಂ ತನ್ನಹ ಪಾರ್ಥಿವ ನಂದನ ಹಿರಣ್ಯ ಗರ್ಭ ಪುರುಷ ಪ್ರಧಾನ ವ್ಯಕ್ತರೂಪಿಣೆ ಓಂ ನಮೋ ವಾಸುದೇವಾಯ ಶುದ್ಧ ಜ್ಞಾನ ಸ್ವಭಾವಿನೇ. ನಮ್ಮ ಸಾಧನೆಯ ಎಲ್ಲ ವಿಘ್ನಗಳ ನಾಶಕ್ಕಾಗಿ ಇಂಥ ಹರಿಯನ್ನು ಧ್ಯಾನಿಸಬೇಕು. ಹೀಗೆ ಏಕಾಗ್ರವಾದ ಚಿಂತನೆಯಿಂದ ಮನಸ್ಸು ಭಗವನ್ಮಯವಾಗಬೇಕು. ಅನಂತರ ಜಪಿಸಬೇಕಾದ ಮಂತ್ರ ಇದು: ಓಂ ನಮೋ ವಾಸುದೇವಾಯ. ಪುರುಷ ನಾಮಕನಾದ ಬ್ರಹ್ಮನನ್ನು, ಅವ್ಯಕ್ತವಾದ ಪ್ರಕೃತಿ ತತ್ವವನ್ನು ಸೃಷ್ಟಿ ಕರ್ಮದಲ್ಲಿ ನಿರೂಪಿಸುವ ನಿರ್ಮಲ ಜ್ಞಾನಮಯನಾದ ವಾಸುದೇವನಿಗೆ ವಂದನೆ. ಇಲ್ಲೂ ಕೂಡ ವಾಸುದೇವನನ್ನೇ, ಎಲ್ಲದರಲ್ಲೂ ಇರುವಂತಹ ವಾಸುದೇವನನ್ನೇ, ಪರತತ್ವವಂತ ವಾಸುದೇವನ ಹೆಸರಲ್ಲೇ ನೀನು ತಪಸ್ಸು ಮಾಡಬೇಕು. ಓಂ ನಮೋ ವಾಸುದೇವಾಯ ಅನ್ನುವ ಗುರುಬೋಧೆಯನ್ನು ಅವರಲ್ಲಿ ನೀಡ್ತಾ ಇದ್ದಾರೆ. ಈ ಹೆಸರಲ್ಲೇ ನೀನು ತಪಸ್ಸು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಿಲ್ಲೋ ಮತ್ತೆ ವಾಸುದೇವ ಅಂದರು? ಕೃಷ್ಣ ಯಾಕೆ ಭಗವದ್ಗೀತೆಯಲ್ಲೂ ವಾಸುದೇವ ಅಂತ ಹೇಳ್ದ ಅಂದರೆ, ಇದಕ್ಕೆ ವಿಷ್ಣು ಪುರಾಣ ಅದಕ್ಕೆ ನಮಗೆ ಉತ್ತರ ಕೊಡುತ್ತೆ. ಆ ಶ್ಲೋಕ ಹೀಗಿದೆ: ಸರ್ವತ್ರಾಸೋ ಸಮಸ್ತಂಚ ವಸತ್ಯತ್ರ ಚ ವೈಯತಃ ತತಃ ಸ ವಾಸುದೇವೇತಿ ವಿದ್ಯದ್ಭಿಃ ಪರಿಪಠ್ಯತೆ. ಎಲ್ಲೆಡೆಯೂ ವಾಸಿಸುವ ದೇವನೆಂದೇ ಜ್ಞಾನಿಗಳು ಅವನನ್ನು ವಾಸುದೇವ ಎಂದು ಕರೆಯುತ್ತಾರೆ. ಎಲ್ಲ ಕಡೆಯೂ ವಾಸಿಸುವಂಥವನು. ಯಾಕೆಂದರೆ ಸೃಷ್ಟಿ ಆಗ್ಬಿಟ್ಟಿದೆ. ಈಶಾವಾಸ್ಯಮಿದಂ ಸರ್ವಂ ಪೂರ್ಣಮದಃ ಪೂರ್ಣಮಿದಂ. ಭಗವಂತ ಇದನ್ನು ಸೃಷ್ಟಿ ಮಾಡಿ ಎಲ್ಲದರಲ್ಲೂ ಅಣುವಲ್ಲಿ ಅಣುವಾಗಿ, ಜಡವಲ್ಲಿ ಜಡವಾಗಿ, ಚೇತನದಲ್ಲಿ ಚೇತನವಾಗಿ ನಿಂತಿರೋದ್ರಿಂದ, ಎಲ್ಲ ಕಡೆಯೂ ಆವರಿಸಿಕೊಂಡಿರುವುದರಿಂದ ಆತ ವಾಸುದೇವ. ಯಾಕದನ್ನು ವಾಸುದೇವ ಅಂತಂದರು? ಭಗವಂತನ ಯಾಕಂತಿಲ್ಲ ಅಂದರೆ, ಈ ಸೃಷ್ಟಿ ಆಗಿದೆ, ನಾನು ಈ ಸೃಷ್ಟಿಯ ಜೊತೆಗೆಯೇ, ಈ ಸಮಾಜದ ಜೊತೆಗೆಯೇ ಜೀವನ ಮಾಡುತ್ತಾ ಭಗವಂತನ ಕಾಣ್ಕೊಳ್ಬೇಕಾದ್ರಿಂದ ನಾನು ಒಳಗೆ ಭಗವಂತನ ಕಾಣುವಾಗ ಹೊರಗೂ ಕೂಡ ಭಗವಂತನ ಕಾಣಬೇಕು. ಹಾಗಾಗಿ ಅವನು ವಾಸುದೇವ ಅಂತ ಇಲ್ಲಿ ವಾಸುದೇವನಾಗೆ ಉಪಾಸನೆ ಯಾಕೆ ಮಾಡಬೇಕು ಅಂದರೆ, ಹೊರಗಿನ ದುಡಿಮೆಯಲ್ಲೂ ಅವನು ಭಗವಂತನ ಕಾಣಬೇಕು, ಒಳಗಿನ ದುಡಿಮೆಯಲ್ಲೂ ಭಗವಂತನ ಕಾಣಬೇಕಾದ್ರಿಂದ ಆತನ ವಾಸುದೇವ ಅಂತ ಉಪಾಸನೆ ಮಾಡಿ, ಅವನನ್ನು ತಪಸ್ಸು ಮಾಡೋಗಿದ್ರೆ ವಾಸುದೇವ ಅಂತ ತಪಸ್ಸು ಮಾಡಿ, ಅವನಲ್ಲೇ ಮನಸ್ಸು ಯಾರು ಇಡ್ತಾರೋ ಅವನಿಗೆ ಮಾತ್ರ ಭಗವಂತ ಒಲಿತಾನೆ, ಅವನು ಮಾತ್ರ ಭಗವಂತನಿಗೆ ಅಚ್ಚುಮೆಚ್ಚಾಗ್ತೀವಿ ಅಂತ ಯಾರು ತಿಳಿತಾರೋ ಅವರು ವ್ಯಸನಗಳನ್ನು ತೊರೆಯೋದಕ್ಕೆ, ಅದರಿಂದ ಹೊರಗೆ ಬರೋದಕ್ಕೆ, ಭಗವಂತನಲ್ಲಿ ನೆಲೆ ನಿಲ್ಲೋದಕ್ಕೆ ಅದು ಪೂರಕವಾಗಿರುತ್ತೆ. ಆಗ ಮನುಷ್ಯ ಭಗವಂತನಲ್ಲೇ ನೆಲೆ ನಿಂತು ವಾಸನೆಗಳಿಂದ ದೂರ ಆಗ್ತಾನೆ ಅಂತ ಈ ಸೂತ್ರ ಹೇಳ್ತಾ ಇದೆ. ಮತ್ತೊಂದು ಸೂತ್ರ ಜೊತೆಗೆ ಸಿಗ್ತೀನಿ. ನಮಸ್ಕಾರ.